ಒಂದು ಆಸೆ ಇತ್ತು. ಒಂದು ಉತ್ತಮವಾದಂಥ ವಿಶ್ವವಿದ್ಯಾಲಯ ಅದು ಇವತ್ತು ಡೀಮ್ಡ್ ಯೂನಿವರ್ಸಿಟಿಯ ಕನ್ವರ್ಟ್ ಆಗಿ ಈಗ ತಾನೇ ನಮ್ಮ ಕಂಟ್ರೋಲರ್ ಅವರು ನಮಗೆಲ್ಲ ವಿಶದವಾಗಿ ಎಲ್ಲ ಡಿಗ್ರೀಸ್ 474 ಡಿಗ್ರೀಸು ಇವತ್ತು ಪ್ರದಾನ ಆಗ್ತಾ ಇದೆ ಒಂದು ಸಂಸ್ಥೆಯಿಂದ. ಅಂದರೆ ಈ ರಾಷ್ಟ್ರಕ್ಕೆ ಇದು ಕೊಡುಗೆ ಇದೆ. ಯಾಕೆಂತಂದ್ರೆ ಎಲ್ಲಿ ವಿದ್ಯಾವಂತರು ಹೆಚ್ಚಾಗಿರ್ತಾರೋ ಆ ದೇಶ ಅಭಿವೃದ್ಧಿ ಆಗೋದಕ್ಕೆ ಮೂಲ ಕಾರಣ ಆಗುತ್ತೆ ಅನ್ನೋದಕ್ಕೆ ನಿದರ್ಶನ. ಇದರಲ್ಲಿ ಇಡೀ ನಮ್ಮ ಭಾರತ ದೇಶಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಉತ್ತಮವಾದ ಗುಣಮಟ್ಟವಾದಂಥ ವಿದ್ಯಾವನ್ನ ಅವರಿಗೆ ಕೊಟ್ಟು ಒಳ್ಳೆಯ ಪದವೀಧರರನ್ನಾಗಿ ಮಾಡಿ ರಾಷ್ಟ್ರಕ್ಕೆ ಅರ್ಪಣೆ ಮಾಡ್ತಾ ಇರೋದು ಇದು ನಮಗೆ ಹೆಮ್ಮೆಯ ವಿಷಯ. ನೀವು ಅಷ್ಟೇ, ತಾವು ಎಲ್ಲ ವಿಧವಾದಂಥ ಸಹಕಾರ ನಮ್ಗೆ ಇಂದಲಿಂದಲೂ ಕೊಡ್ಕೊಂಡು ಬರ್ತಾ ಇದ್ದೀರಾ. ಯಾರೋ ಕೆಲವರು ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇದು ಯಾಕೆ ಅಂತಂದ್ರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಅಡ್ವರ್ಟೈಸ್ಮೆಂಟ್ ಕೊಡುವಂತ ಸಂಸ್ಥೆ ಅಲ್ಲ. ಯಾಕೆ ಅಂತಂದ್ರೆ ನಾವು ಸೀಟ್ ಕೊಡೋ ಇದಿಲ್ಲ, ನೀಟಿಂದ ಬರಬೇಕು. ಯಾವುದೇ ಇದು ಕೊಡೋದಕ್ಕೂ ನಮಗೆ ಶಕ್ತಿ ಇಲ್ಲ. ಮುಂಚೆ ಇತ್ತು, ನಮಗೆ ಮ್ಯಾನೇಜ್ಮೆಂಟ್ಗೆ ಒಂದು 15% 20% ಮುಂಚೆ ಎಲ್ಲ ಕೊಡೋರು. ಇವಾಗ ಇಡೀ ರಾಷ್ಟ್ರದಲ್ಲಿ, ನಮಗೆ ಅಂತಲ್ಲ, ಇಡೀ ರಾಷ್ಟ್ರದಲ್ಲಿ ಯಾರು ಯಾವುದೇ ಸಂಸ್ಥೆ ಆಗಲಿ ಒಂದು ಸೀಟ್ ಕೊಡೋದಕ್ಕಂತೂ ಸಾಧ್ಯನೇ ಇಲ್ಲ. ಎಲ್ಲವೂ ನೀಟ್ ಮುಖಾಂತರ ಬರಬೇಕು. NMC ಆಕ್ಟ್ ಪ್ರಕಾರ ಅಲ್ಲಿಂದನೇ ಅವ್ರ ಅಡ್ಮಿಷನ್ ಆಗಬೇಕು. ಈ ರೀತಿ ಇರುವಾಗ ಯಾರೋ ಕೆಲವರು ಒಂದು ವಾಟ್ಸಾಪ್ ನಗೂ ಕಳಿಸಿದ್ದಾರೆ, ಯಾವುದೇ ಕಾರ್ಯಕ್ರಮ ಆದರೂ ಯಾರೇ ಪತ್ರಿಕಾ ವರದಿಗಾರರು ಇದರ ಬಗ್ಗೆ, ನಮ್ಮ ಸಂಸ್ಥೆಯ ಬಗ್ಗೆ ಇನ್ನೊಂದು ವರದಿ ಮಾಡಬಾರ್ದು ಅಂತ ಅವರು ನಿಜವಾಗೂ ಈ ಪತ್ರಿಕಾ ರಂಗಕ್ಕೆ ಬೇಕಾ? ನಮ್ಮದು ಏನಾದರೂ ತಪ್ಪುಗಳಿದ್ರೆ ಎತ್ತಿ ತೋರಿಸುವಂತ ಜವಾಬ್ದಾರಿ ಪತ್ರಿಕಾ ರಂಗಕ್ಕಿದೆ. ಅದು ಹೆಮ್ಮೆ ಪಡುವಂತ ವಿಷಯ. ಇದರಲ್ಲಿ ಮುಚ್ಚುಮರೆ ಏನಿಲ್ಲ, ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ನಿರ್ಭಯವಾಗಿ ಏನಿದ್ರೆ ಅದನ್ನ ನಿಜವಾಗಿ ಬರೆಯುವಂತ ವ್ಯವಸ್ಥೆ ಇಂದಲಿಂದೂ ಮಾಡ್ಕೊಂಡ್ ಬರ್ತಾ ಮಾಡಿದ್ದೀರಾ. ಈ ಸಂಸ್ಥೆ ಬಗ್ಗೆ ಒಳ್ಳೆ ಕೆಲಸ, ಒಳ್ಳೇದು ಮಾಡಿದ್ದಾರೆ ಅಂತ ಬರೆದಿದ್ದಾರೆ. ಕೆಲವು ಟೈಮ್ನಲ್ಲಿ ಕೆಲವು ಅಚಾತುರ್ಯ ಆಗಿ ಕೆಲವರು ಗಲಾಟೆ ಮಾಡಿದಾಗ ಅದನ್ನ ವರದಿಗಾರರು ಪ್ರಕಟಣೆ ಮಾಡಿದ್ದಾರೆ. ಅದಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ. ನಮ್ದು ಅದ್ರ ಬಗ್ಗೆ ಏನೂ ಇಲ್ಲ. ನಾವೇನಾದ್ರು ತಪ್ಪು ಮಾಡಿದ್ರೆ ತಿದ್ಕೊಳ್ಳೋದಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೆಲವು ವಿಷಯಗಳಲ್ಲಿ ನಾವು ಉತ್ತಮವಾದಂತ ಕಾರ್ಯವನ್ನು ಮಾಡಿದ್ರೋದಕ್ಕೂ ಯಾರು ಅದರ ಪ್ರಚಾರನೇ ಸರಿಯಾಗಿ ಮಾಡ್ತಾ ಇಲ್ಲ. ಅದೊಂದು ನಮಗೆ ಖೇದವಾದ ಸಂಗತಿ. ಯಾಕೆಂದ್ರೆ ಇವತ್ತು ಇಲ್ಲಿರುವಂತ ಕೋಲಾರಲ್ಲಿರುವಂತ ನಮ್ಮ ಆಸ್ಪತ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖ್ಯಾತಿಯನ್ನು ಪಡೆದು ಅವಾರ್ಡ್ ಅನ್ನು ಪಡೆದಿದೆ. ಇದು ಪತ್ರಿಕಾ ಇದರಲ್ಲೆಲ್ಲ ಬಂದಿದೆ, ಇದರಲ್ಲೂ ಬಂದಿದೆ, ತಮಗೂ ಗೊತ್ತಿರೋ ವಿಷಯ. ಅಷ್ಟೇ ಅಲ್ಲದೆ ಬಹಳಷ್ಟು ಉತ್ತಮವಾದಂತ ವೈದ್ಯಕೀಯ ನೆರವನ್ನು ಕೊಟ್ಟು ರೋಗಿಗಳನ್ನು ಗುಣಪಡಿಸಿರುವಂತ ವ್ಯವಸ್ಥೆ ಬಹಳಷ್ಟು ಇದೆ. ನೀವು ಅದನ್ನೆಲ್ಲ ಪ್ರಚಾರ ಮಾಡಿ. ಇದು ನಾವು ಯಾಕೆಂತಂದ್ರೆ ಯಾರು ಬರೀ ಗೈಯಲ್ಲಿ ಬಂದಿರೋದಕ್ಕೂ ₹1 ಇಲ್ದಿದ್ದಂಗೆ ಅಡ್ಮಿಷನ್ ಮಾಡ್ಕೋತೀವಿ. ಇಲ್ಲಿ ಯಾರಿಗೂ ಫಸ್ಟ್ ದುಡ್ಡು ಯಾರನ್ನ ಕೇಳಲಿಲ್ಲ, ಕೇಳೋದು ಇಲ್ಲ. ಎಕ್ಸೆಪ್ಟ್ ICU ನಲ್ಲಿ ಮಾತ್ರ. ಯಾಕೆಂತಂದ್ರೆ ಎಕ್ಸೆಪ್ಟ್ ICU ನಲ್ಲಿ ನಿಮ್ಗೆ ಗೊತ್ತೇ ಇದೆ, ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಅದು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಒಂದು ತಿಂಗಳಿಗೆ 80 ಲಕ್ಷ 90 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಚಾರ್ಜಸ್ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ತಾವುಗಳು, ನನ್ನ ಕಳಕಳಿಯ ಮನವಿ, ಯಾವುದೇ ನಾವು ತಪ್ಪು ಮಾಡಿದ್ರೆ ನಮ್ಗೆ ಎತ್ತು ತೋರಿಸಿ, ನಾವು ತಿದ್ಕೊಳ್ಳೋಕೆ ಸದಾ ಸಿದ್ಧವಾಗಿದ್ದೀವಿ. ಅದೇ ರೀತಿ ನಾವು ಮಾಡಿರುವಂತ ಉತ್ತಮ ಕೆಲಸಗಳನ್ನ ನೀವು ಪ್ರಚಾರ ಮಾಡಿದ್ರೆ, ಇವತ್ತು 474 ಡಿಗ್ರಿ ಪಡೆದು ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ನೀವು ಅದನ್ನ ಹೆಮ್ಮೆ ಪಡಬೇಕು. ನಮ್ಮ ಕೋಲಾರ ಜಿಲ್ಲೆ ಒಂದು ಉತ್ತಮವಾದಂತ ಕೆಲಸ ನಮ್ಮ ಸಾಹೇಬರು, ನಮ್ಮ ಸಂಸ್ಥೆ ಮಾಡಿದೆ ಅನ್ನೋದನ್ನ ತಾವು ಎತ್ತಿ ಜನಗಳಿಗೆ ತೋರಿಸಂತ ವ್ಯವಸ್ಥೆ ಈ ಸಂದರ್ಭದಲ್ಲಿ ಮಾಡಬೇಕು. ಇನ್ನ ಹೈ ಲೆವೆಲ್ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಪರ್ಮಿಷನ್ ಬಂದಿದೆ. ಲಿವರ್ ಟ್ರಾನ್ಸ್ಪರೆಂಟು, ಕಿಡ್ನಿ ಟ್ರಾನ್ಸ್ಪರೆಂಟು ಇದೇ ಜಾಗದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಮಾಡುವಂತ ವ್ಯವಸ್ಥೆ ಇದೆ. ತಜ್ಞ ವೈದ್ಯರನ್ನ ನೇಮಕ ಮಾಡ್ಕೊಂಡಿದ್ದೀವಿ.
ಇದು ಈ ಭಾಗಗಳ ಹೆಮ್ಮೆ ಪಡುವಂತ ವಿಷಯ. ಯಾಕೆಂದ್ರೆ ಇವಾಗ ಲೀನಿಯರ್ ಆಕ್ಸಿಲೇಟರ್ ಅಂತೇಳಿ ಏನು ಇವಾಗ ಹೊಸದಾಗ ಒಂದು ಆವಿಷ್ಕಾರ ಮಾಡಿರುವ ನೂತನವಾದಂತ ಈ ಯಾಕೆಂತಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ನಮ್ಮಲ್ಲಿ ಬಹಳಷ್ಟು ಆಗ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇವಾಗ ನಮ್ಮಲ್ಲಿ ಮೋರ್ ದೆನ್ 150 150 ತನಕ ಬರೀ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ ಸ್ವಾಮಿ. ಕೆಲವರು ಯಾರೋ ಕೆಲವರು ಅದನ್ನ ತಪಾಸಣೆ ಮಾಡಲ್ಲ ಪಾಪ ಹಳ್ಳಿ ಜನ, ಅಂತ ಪರಿಸ್ಥಿತಿ ಇದೆ ಅವ್ರಿಗೆ. ಯಾಕೆ ಅಂತಂದ್ರೆ ತೋರಿಸೋದಕ್ಕೂ ಆಗ್ತಾ ಇಲ್ಲ, ತಪಾಸಣೆ ಮಾಡ್ಕೊಳ್ಳೋ ಶಕ್ತಿನೂ ಅವ್ರಿಗಿಲ್ಲ. ಇದನ್ನೆಲ್ಲ ಸರ್ಕಾರ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು ಬಸ್ನ ಪ್ರತಿಯೊಂದು ಜಾಗಕ್ಕೂ ಹಳ್ಳಿಗಳ ಕಡೆ ಹೋಗಕ್ಕೆ ಬಸ್ನಲ್ಲೇ ಆಸ್ಪತ್ರೆ ವ್ಯವಸ್ಥೆ ಮಾಡಿದೀವಿ, ಅದನ್ನ ಹೋಗುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದನ್ನ ಒಂದು ಬಸ್ ಮಾಡಿರ್ಬೋದು 70-80 ಜನ, ಒಂದೊಂದ್ಸರಿ 120 ಜನ ಪೇಷಂಟ್ಸು ಔಟ್ ಪೇಷಂಟ್ಸ್ ನ ಆ ಬಸ್ನಲ್ಲಿ ನೋಡ್ತಾ ಇದ್ದಾರೆ. ನಿಜವಾಗೂ ಅದೇ ರೀತಿ ಇನ್ನ ನಮಗೂ ಈ ಇನ್ನೊಂದು ರೂಟ್ಗೆ ಒಂದು ಬಸ್ ಕಳಿಸಿ ಅವ್ರ ಮನೆ ಬಾಗಿಲಿಗೆ ಹೋಗುವಂತ ಸೇವೆ ಇದೆ. ಅಲ್ಲೇ ಬಂದು ಅವರು ತಪಾಸಣೆ ಮಾಡ್ಕೋಬಹುದು. ಏನಾದ್ರು ಇದ್ರೆ ಅವರು ನಮ್ಮ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡ್ತಾರೆ, ಅವ್ರಿಗೆ ಎಲ್ಲ ವಿಧವಾದಂತ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಅದು ಆ ವ್ಯವಸ್ಥೆ ಎಲ್ಲ ನಮ್ಮಲ್ಲಿ ಆಗಿದೆ. ಇದು ಬಹಳಷ್ಟು ಉತ್ತಮವಾದ ಕಾರ್ಯಗಳು ಆಗಿದೆ. ಆಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ 10 ಉತ್ತಮವಾದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಮ್ಮದು 8ನೇ ಸ್ಥಾನದಲ್ಲಿದೆ. ಅದು ಹೆಮ್ಮೆ ಪಡುವಂತ ವಿಷಯ ಅಲ್ಲ ಸ್ವಾಮಿ. ಇಷ್ಟೆಲ್ಲ ನಾವು ಉತ್ತಮವಾದ ಕೆಲಸ ಮಾಡಬೇಕಾದ್ರೆ ನಮ್ಮ ಒಳ್ಳೆ ಸೇವಾ ಮನೋಭಾವನೆ, ಒಳ್ಳೆ ಡಾಕ್ಟರ್ಸ್ ಸೇವೆ ಇರೋದ್ರಿಂದ ಮಾತ್ರ ಈ ಒಳ್ಳೆ ಹೆಸರು ಪಡೆಯುವಂತ ವ್ಯವಸ್ಥೆ ಎಲ್ಲ ಆಯ್ತು. ಬಹಳಷ್ಟು ಚಾರಿಟಿ ಕೊಡ್ತಾ ಇದ್ದೇವೆ ನಾವು, ಕೋಟ್ಯಾಂತರ ರೂಪಾಯಿ ಪ್ರತಿ ತಿಂಗಳು ಕೋಟಿಗಳ ಗಟ್ಟಲೆ ಚಾರಿಟಿ ಕೊಡ್ತಾ ಇದ್ದೀವಿ. ಏನು ಇಲ್ದಂಗೆ ಪಾಪ ಬಹಳಷ್ಟು ಜನಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ಸಹಕಾರ ಎಲ್ಲ ಮಾಡಬೇಕಾದ್ರೆ ನಮ್ಮ ಎಲ್ಲಾ ಟ್ರಸ್ಟಿಗಳ ಸಹಕಾರದಿಂದ ಎಲ್ಲ ನಮ್ಮ ಏನಿಲ್ಲಿ ನಮ್ಮ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಸಹೋದ್ಯೋಗಿಗಳು, ಡಾಕ್ಟರ್ಸು, ಪ್ಯಾರಾ ಕ್ಲಿನಿಕಲ್ ಅಲ್ಲಿ ಕೆಲಸ ಮಾಡುವಂತವ್ರು, ಕ್ಲರ್ಕ್ಗಳಾಗಿ ಕೆಲಸ ಮಾಡ್ತಾ ಇರುವಂತವ್ರು, ರಾತ್ರಿ ಹಗಲು ದುಡಿದು ಎಲ್ಲ ಕೆಲಸ ಮಾಡಿ ಉತ್ತಮವಾದ ಹೆಸರನ್ನು ಸಂಪಾದನೆ ಮಾಡೋದಕ್ಕೆ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮ್ಮಗಳಿಗೆಲ್ರಿಗೂ ನನ್ನ ಕೋರಿಕೆ ಇಷ್ಟೇ, ನಮ್ಮ ಸಂಸ್ಥೆಯ ಸೇವೆಯನ್ನ ಜನಗಳಿಗೆ ಮುಟ್ಟುವಂತ ವ್ಯವಸ್ಥೆ ಮಾಡಿ. ನಮ್ಗೆ ಏನು ಒಳ್ಳೆ ಕೀರ್ತಿ ಹೆಸರು ಏನೋ ಬೇಕು ಅಂತ ಖಂಡಿತ ನಾವು ಕೇಳ್ತಾ ಇಲ್ಲ. ಇಲ್ಲಿರುವಂತ ಸವಲತ್ತುಗಳನ್ನ ಸಾಮಾನ್ಯ ಜನಗಳಿಗೆ ತಲುಪುವಂತ ವ್ಯವಸ್ಥೆ ನಾವು ಮಾಡಿದ್ದೀವಿ. ಅದನ್ನ ಸೇರುವಂತ ವ್ಯವಸ್ಥೆ ಪತ್ರಿಕಾ ರಂಗದವ್ರು ತಾವೆಲ್ಲ ಮಾಡಿದ್ರೆ ಇವತ್ತು ಯಾಕೆ ಅಂತಂದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬಹಳಷ್ಟು ಪತ್ರಿಕಾ ವರದಿಗಾರರು ಇವತ್ತು ಬಂದು ನೋಡ್ತಾ ಇದ್ದೀವಿ. ಕೆಲವರೆಲ್ಲ ಹಳಬರಿದ್ದಾರೆ, ಕೆಲವರೆಲ್ಲ ಹೊಸಮುಖಗಳು ನೋಡ್ತಾ ಇದ್ದೀವಿ. ನಿಜವಾಗೂ ಪತ್ರಿಕಾ ಇಲ್ದಿದ್ರೆ ಏನಿಲ್ಲ ಸ್ವಾಮಿ. ನಾನು ಬೆಳಗ್ಗೆ ಎದ್ರೆ ಯಾವಾಗ ಪೇಪರ್ ಇನ್ನೂ ಬರಲ್ಲ ಅಂತ ಕಾಯ್ತಾ ಇರ್ತೀನಿ. ಆ ರೀತಿ ನನ್ನಂತವರು ನೂರಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರತಿನಿತ್ಯ ಪತ್ರಿಕೆಗೋಸ್ಕರ ನೋಡ್ತಾ ಇರ್ತಾರೆ. ನಾನು ಅದರಲ್ಲೂ ನಮ್ಮ ಜಿಲ್ಲೆಯ ಏನು ಆಗು ಹೋಗುಗಳಿವೆ ಅನ್ನೋದನ್ನೆಲ್ಲ ಗಮನಿಸ್ತೀನಿ, ನೋಟ್ ಮಾಡ್ಕೋತೀನಿ. ಏನಾದ್ರೂ ಇದ್ರೆ ಅದನ್ನ ತಕ್ಷಣ ಅದನ್ನ ಸ್ಪಂದನೆ ಮಾಡೋದಂತ ವ್ಯವಸ್ಥೆನ ನಾವು ನಮ್ಮ ಸಂಸ್ಥೆಯವರೆಲ್ಲ ಮಾಡ್ತಾ ಇದ್ದಾರೆ. ಈ ಸಹಕಾರನ ಇದೇ ರೀತಿ ಮುಂದುವರಿಸಬೇಕು. ಈ ನಮ್ಮ ಸಂಸ್ಥೆಯ ಕೀರ್ತಿ ಪತಾಕೆಯನ್ನ ಇಡೀ ಈಗ ಜಿಲ್ಲೆ ಅಲ್ಲ, ರಾಷ್ಟ್ರ ಅಲ್ಲ, ರಾಜ್ಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೊಟ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ, ಪ್ರಚಾರವನ್ನ ನಿಮ್ಮ ಮುಖಾಂತರ ನಾವು ಬಯಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಆದರವಾದಂತ ಸ್ವಾಗತವನ್ನು ಕೋರ್ತಾ ಈ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಮುಖ್ಯಮಂತ್ರಿ ಕಾರ್ಯಕ್ರಮ ಅವ್ರು ಒಪ್ಕೊಂಡಿದ್ದಾರೆ. ಪಾಪ ಅವರೇ ಬಹಳಷ್ಟು ಸಾರಿ ನನಗೆ ಹೇಳಿ, ನಾನು ಬೆಳಗ್ಗೆ ಬಂದ್ರೆ ಸಾಯಂಕಾಲ ತನಕ ನಿಮ್ ಜೊತೆಯಲ್ಲಿ ಇರ್ತೀನಿ ಅನ್ನೋದು ಹೇಳಿದ್ರು. ಅವ್ರಿಗೆ ಯಾಕೆ ಅಂತಂದ್ರೆ ನಮ್ಮ ಸಂಸ್ಥೆಯ ಅವರು ಪ್ರಾರಂಭಿಕ ಟ್ರಸ್ಟೀಸ್ ಫಸ್ಟ್ ನಾನು ಬಹಳ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ನೋಡ್ಬೇಕಾಯ, ನಾನು ಒಂದು ದಿನ ಎಲ್ಲ ನಿಮ್ಮಲ್ಲಿ ಸ್ಪಂದನೆ ಮಾಡ್ತೀನಿ ಅಂತ ಅವರೇ ಫಿಕ್ಸ್ ಮಾಡಿರೋದು. 18ನೇ ತಾರೀಕು ಅವರೇ ಫಿಕ್ಸ್ ಮಾಡಿರೋದು. ಬಟ್ ಈಗ ಏನಾಗಿದೆ ಅಂದ್ರೆ ಇವತ್ತು 18ನೇ ತಾರೀಕು ಎಲ್ಲಾ ಮುಖ್ಯಮಂತ್ರಿಗಳನ್ನ ಕೇರಳದಲ್ಲಿ ಏನೋ ಕರೀತಾ ಇದ್ದಾರೆ ಅಂತ. ಅದು ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಆ ತರ ಆದಾಗ ಅವರು ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಹೋಗ್ತಾರ. ಇವಾಗ ಇವ್ರನ್ನ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಏನೋ ಮೆಸೇಜ್ ಕೊಟ್ಟಿದ್ದಾರೆ ಅಂತ. ಅಕಸ್ಮಾತ್ ಅವ್ರು ಬರ್ದೇ ಇದ್ರೆ ಪರಮೇಶ್ವರ್ ಅವರು ನೀವಾದ್ರೂ ಹೋಗ್ಬೇಕು ಮಾಡಬೇಕು ಅಂತ ಹೇಳಿದಾರಂತೆ. ಅದು ಇನ್ನ ಏನು ನನಗೆ ಸರಿಯಾಗಿ ಗೊತ್ತಿಲ್ಲ. ಪ್ರಭಾಕರ್ ಅವರು
11:30 ಮೇಲೆ ಅವರು, ನಿಮ್ಗೆ ಗೊತ್ತಲ್ಲ ನಮ್ಮ ಪ್ರಭಾಕರ್ ಅವರು, ಅವರೇ ಪಾಪ ಬಹಳ ಇಂಟ್ರೆಸ್ಟ್ ನಮ್ಮ ಕೋಲಾರ ಅಂದ್ರೆ ವೆಂಕಟೇಶ್ ಯಾವಾಗೂ ಹೇಳ್ತಾ ಇರ್ತಾನೆ, ನೋಡು ಪ್ರಭಾಕರ್ ಅವ್ರಿಗೆ ಕೋಲಾರ ಅಂದ್ರೆ ಫಸ್ಟ್ ಎಲ್ಲ ಫಿಕ್ಸ್ ಮಾಡಿಸ್ತಾರೆ ಸಾಹೇಬ್ರನ್ನ ಹಿಡ್ಕೊಂಡು ಅಂತ. ಆತರ ಎಲ್ಲರ ಅಭಿಮಾನ ಗಳಿಸಿದೆ ನಮ್ಮ ಸಂಸ್ಥೆ. ತಮ್ಮಗಳ ಆಶೀರ್ವಾದ, ತಮ್ಮಗಳ ಎಲ್ಲಾ ವಿಧವಾದಂತ ಸಹಕಾರ ಈ ಸಂಸ್ಥೆಗಿದೆ. ಆತರ ಏನಾದ್ರು ಬೇರೆ ಏನಾದ್ರು ಇದ್ರೆ ಹೋದ ವರ್ಷ ಕೊಟ್ಟಿರೋದು ಇನ್ನ ತಗೊಂಡಿಲ್ಲ ಅವರು. ಈ ಸಾರಿ ಬಂದಾಗ ನನಗೇನಪ್ಪಾ ಬೇಡ, ನಾವ ತಗೊಳ್ಳೇಬಾರ್ದು, ಅದೆಲ್ಲ ತಗೋಬಾರ್ದು ಹಂಗೆ ಅಂತ. ಯಾಕೆ ಅಂತಂದ್ರೆ ಸ್ವಾಮಿ ಅವ್ರ ಅರ್ಹತೆ ಇಲ್ವಾ ಇದೆಯೇ ಅನ್ನೋದು ನೀವೇ ಹೇಳಿಬೇಕು. ಅವ್ರು ಸೇವೆ ಮಾಡಿಲ್ವಾ ಹಿಂದುಳಿದ ವರ್ಗದವರಿಗೆ? ರಾಜ್ಯದ ಮುಖ್ಯಮಂತ್ರಿ ಆಗಿ 8 ವರ್ಷ ಸತತವಾಗಿ 17 ಸಾರಿ ರಾಜ್ಯದ ಬಡ್ಜೆಟ್ ಅನ್ನು ಮಂಡಿಸಂತ ವ್ಯಕ್ತಿ. ಒಬ್ಬರಿಗೆ ಅವ್ರಿಗೆ ಯಾರು ಡಾಕ್ಟರೇಟ್ ಕೊಟ್ಟಿಲ್ಲ, ನಮ್ಮ ಕರ್ನಾಟಕದಲ್ಲಿ ಯಾರು ಕೊಳ್ಳಿಲ್ಲ. ಅದನ್ನ ನಮ್ಮ ಸಂಸ್ಥೆಯವರು, ನಮ್ಮ ಸಿಬ್ಬಂದಿ ವರ್ಗದವರು ಸರ್ ಈ ತರ ಅವ್ರಿಗೆ ಒಂದು ಕೊಟ್ರೆ ನಾವೇನ್ ತಪ್ಪೇನಿಲ್ಲ ಅಂತ ಅವ್ರು ಕೇಳಿದ್ರೆ ಅವ್ರು ತಗೊಳ್ಳಿಲ್ಲ. ಬೇಡ, ನಾವ್ ನನ್ನ ಹೆಸರೇ ಹೇಳ್ಬಾರ್ದು, ನಾವು ಯಾವ್ದೇ ನಾನು ತಗೊಳೋದೇ ಇಲ್ಲ, ನಾನು ಅದಕ್ಕೆ ಬರ್ಲೇ ಇಲ್ಲ ಅವರು. ಈಗ ಬಲವಂತವಾಗಿ ಅವ್ರನ್ನ ಕರೆಸಿದಾಗ ಅವರು ಆ ಪ್ರಧಾನ ಅದೇನು ಡಾಕ್ಟರೇಟ್ ಅದನ್ನ ಅವ್ರಿಗೆ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ನೋಡಿದ್ರೆ ಏನೋ ದುರಾದೃಷ್ಟ, ಅದು ಏನೋ 15ನೇ ತಾರೀಕು ಅದು ಮುಂದಕ್ಕೆ ಹೋಗೋ ಪರಿಸ್ಥಿತಿ ಇದೆ. ಅವ್ರು ಇಲ್ಲೇ ಬಂದು ತಗೋಬೇಕು, ಅದಕ್ಕೋಸ್ಕರ